ಹತ್ತು ಕಟ್ಟಕ್ಕಿಂತ ಒಂದು ಮುತ್ತು ಕಟ್ಟಿ ನೋಡ ಎಂಬ ಒಂದು ಆರ್ನುಡಿ ಭಾಷೆಯಂತೆ ಗೋವಾದಲ್ಲಿ ವಾಸವಾಗಿರ್ತಕ್ಕಂತಹ ವ್ಯಕ್ತಿಗಳವರಲ್ಲಿ ಗೋವಾ ಅಂತಂದರೆ ನೆನಪಾಗ್ತಕ್ಕಂಥದ್ದು ಪ್ರವಾಸಿಗರ ಸ್ವರ್ಗ ಎಂಬಂಥ ರೀತಿಯಲ್ಲಿ ಇರತಕ್ಕಂಥ ಒಂದು ಪುಟ್ಟದಾದಂತಹ ರಾಜ್ಯದಲ್ಲಿ ವಾಸವಾಗಿರ್ತಕ್ಕಂಥ ಓರ್ವ ಒಂದು ತಾಯಿಯಲ್ಲಿ ಕ್ಯಾನ್ಸರ್ ಹೇಳ್ತಕ್ಕಂಥ ಹೆಮ್ಮಾರಿಗೂ ಪೀಡನೆಯನ್ನು ಕೊಟ್ಟು ಆಕೆಯನ್ನು ಹೈರಾಣ ಪರಿಸ್ಥಿತಿಗೆ ತಂದು ಒಡ್ಡಿತ್ತು. ವಿಧಿ ಕಾಣದ ರೀತಿಯಲ್ಲಿ ಆಕೆಯ ಮಗ ತಾಯಿಯನ್ನು ಉಳಿಸ್ಕೊಳ್ಳೇಬೇಕೆಂಬ ಒಂದು ಹಠವನ್ನು ತೊಟ್ಟ. ಆತನ ಕೈಯಿಂದ ಏನೇನೆಲ್ಲ ಮಾಡಲಿಕ್ಕೆ ಸಾಧ್ಯನೋ ಅದೆಲ್ಲವನ್ನೂ ಕೂಡ ಆತ ತನ್ನ ತಾಯಿಗೋಸ್ಕರವಾಗಿ ಒಂದು ರೀತಿಯಾದಂಥ ಗಂಧದ ಕೊಳ್ಳನ್ನು ತೆಗೆದು ಗಂಧ ಹೇಗೆ ಬರ್ತದೋ ಆ ರೀತಿಯಲ್ಲಿ ಆತ ದೇಹವನ್ನು ಸವಿಸಿ ಹೇಳಿದ್ದು ಕೇಳಿದ್ದು ಎಲ್ಲವನ್ನೂ ಕೂಡ ಮಾಡ್ತಾ ಬರ್ತಾನೆ. ಆಕೆ ಲಂಗ್ಸ್ ಕ್ಯಾನ್ಸರ್ನಿಂದಾಗಿ ಶ್ವಾಸ ಕೂಡ ಆಡಿಸೋದು ಕಷ್ಟವಾಗ್ತಾ ಇದ್ದಂತಹ ಪರಿಸ್ಥಿತಿಯಲ್ಲಿ ನಮ್ಮ ಒಂದು ವಿಡಿಯೋವನ್ನು ಆತ ನೋಡ್ದ ಅಂತೇಳಿ ಆಯಿತು. ಆನಂತರದಲ್ಲಿ ತಕ್ಷಣ ಕರೆಯನ್ನು ಮಾಡಿಕೊಂಡು ವಿಳಾಸಕ್ಕೆ ಭೇಟಿಯನ್ನು ಕೊಡ್ತಾನೆ. ಕೊಟ್ಟು ನಾವು ಹೇಳಿದ ರೀತಿಯಲ್ಲೇ ನಮ್ಮ ಮನಸ್ಸಿಗೆ ಒಂದು ಚೂರು ನೋವಾಗದ ಇದ್ದಂತಹ ರೀತಿಯಲ್ಲಿ ಮಾತನಾಡ್ತಾನೆ ಮತ್ತು ತನ್ನ ತಾಯಿಯನ್ನು ಹೇಗಾದರೂ ಮಾಡಿ ಉಳಿಸಿಕೊಡಿ ಅಂತ ಹೇಳೋದಾಗಿ ನಮ್ಮ ಕಾಲಿಗೆ ಬರ್ತಾನೆ ಬಿದ್ದು ನೀವೇ ರಕ್ಷಣೆಯನ್ನು ಮಾಡಿ ಅಂತ ಹೇಳೋದಾಗಿ ಕೇಳ್ಕೊಳ್ತಾನೆ. ಆಗ ನಾವು ದರ್ಭಾ ಚಿಕಿತ್ಸೆಯನ್ನು ಕೈಗೆತ್ಕೊಂಡು ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಶಕ್ತಿಯನ್ನು ಮಾಡಿದವಾಗ ಆಕೆಯ ಸ್ವಲ್ಪ ಸಮಯದ ನಂತರ ಅಂತ ಹೇಳಿದರೆ 1.5 ತಾಸಿನ ನಂತರದಲ್ಲಿ ಉಸಿರಾಟದ ಸಮಸ್ಯೆ ಸ್ವಲ್ಪ ಮಟ್ಟಿಗೆ 40% ಸರಿ ಹೋಯಿತು ಅಂತ ಹೇಳುವಂಥ ಮಾಹಿತಿಯು ಬರ್ತದೆ. ತದನಂತರದಲ್ಲೇ ನಿಧಾನಗತಿಯಲ್ಲಿ ಪ್ರಗತಿ ಹೇಳ್ತಕ್ಕಂಥದ್ದನ್ನು ಕಾಣ್ತಾ ಬರ್ತದೆ. ಈಗ ಸರಿಯಾಗಿ 31 ದಿವಸಗಳು ಆಗಿರುತ್ತೆ. ಆ ವ್ಯಕ್ತಿಗಳು ಕರೆಯನ್ನು ಮಾಡಿ ತಮ್ಮ ತಾಯಿ ದಿನಚರಿ ಇತ್ಯಾದಿಗಳನ್ನು ಅವರೇ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಗಟ್ಟಿಯಾಗಿದ್ದಾರೆ. ಏನೂ ತೊಂದರೆ ಇಲ್ಲ, ದೈವಿಕವಾದಂತಹ ಅನುಗ್ರಹ ಮತ್ತು ಶಕ್ತಿ ಅಪಾರವಾಗಿ ಇದೆ ಭೂಮಿ ಮೇಲೆ ಅಂತ ಹೇಳುವುದನ್ನು ಆತ ಹೇಳುವಾಗ ಅದನ್ನು ಕೇಳಿರ್ತಕ್ಕಂತಹ ಈ ಒಂದು ನಮ್ಮ ಕಿವಿಯು ತುಂಬ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಥವಾ ಬಾಯಿಂದ ಮಾತುಗಳು ಬರ್ತಾ ಇಲ್ಲ. ಆ ರೀತಿಯಾದಂತಹ ಸಂತೋಷ ಹೇಳ್ತಕ್ಕಂಥದ್ದು ಉಂಟಾಗತ್ತೆ. ಹಾಗಾಗಿ ಹೆದರುವುದು, ಭಯಪಡುವುದು ಇನ್ನೊಂದು ಮಾಡೋಕ್ಕಿಂತನೂ ಕೂಡ ದೈವಿಕವಾದಂತಹ ಒಂದು ಅನುಗ್ರಹ ಮತ್ತು ಶಕ್ತಿಯನ್ನು ತೆಗೆದುಕೊಂಡು ಹುಟ್ಟಿಸ್ತಕ್ಕಂತಹ ಪರಮಾತ್ಮನು ನಮ್ಮ ಆರೋಗ್ಯವನ್ನು ಸರಿಪಡಿಸಿ ಕೊಡ್ತಾನೆ ಎಂಬಂತಹ ಒಂದು ಘೋಷವಾಕ್ಯವನ್ನು ಇಟ್ಟುಕೊಂಡು ನಾವು ಪರಮಾತ್ಮನ ಕಣ್ಣನ್ನು ತೆರೆಸುವ ಕೆಲಸವನ್ನು ಮಾಡಿದಲ್ಲಿ ನಮ್ಮ ಆರೋಗ್ಯವನ್ನು ಆತ ವೃದ್ಧಿಸಿಕೊಡುವುದರ ಜೊತೆಯಲ್ಲಿ ಕಂಟಕದಿಂದ ಮುಕ್ತಿಯನ್ನು ಕೂಡ ಕೊಡ್ತಾನೆ. ಹಾಗಾಗಿ ಆತನ ಅನುಗ್ರಹದ ಮುಂದೆ ಎಲ್ಲವೂ ಕೂಡ ಶೂನ್ಯ ಎಂಬುದನ್ನು ಪುನರಪಿ ಹೇಳಬೇಕಾದಂತಹ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಆದರೆ ಜನರಿಗೆ ಅರ್ಥವಾಗದೇ ಇರತಕ್ಕಂಥ ವಿಚಾರ ಅಂತ ಹೇಳಿದರೆ ಇದು ಹೇಗೆ ಸಾಧ್ಯ